Hello everyone, myself Manjula Sheshgiri. I'll be presenting on advantages and disadvantages of food processing, which is a part of the paper Food Processing and Preservation, which comes under BSc 5th semester Food Science and Nutrition subject. So the advantages and disadvantages of food processing is discussed under different types of processing methods. Very few methods have taken here. Primary processing, that is cleaning. What are the advantages and disadvantages of cleaning? See, advantages are insecticides, sprays, chemicals and dirt are removed. Disadvantage is washing cereals like rice. It causes the loss of B complex vitamins. ಹಾಗಂತ ನಾವು ವಾಶ್ ಮಾಡದೆ ಯೂಸ್ ಮಾಡೋಕ್ಕಾಗಲ್ಲ. ದೋ ದೇರ್ ಇಸ್ ಡಿಸ್ಅಡ್ವಾಂಟೇಜ್, ವಿ ಹ್ಯಾವ್ ಟು ಹ್ಯಾವ್ ವಾಶ್ ದಿ ಸೀರಿಯಲ್ಸ್. ಓಕೆ, ವಾಷಿಂಗ್ ಇನ್ ವಾರ್ಮ್ ವಾಟರ್ ಹೆಲ್ಪ್ಸ್ ಟು ಕಿಲ್ ದ ವರ್ಮ್ಸ್. ಏನಾದ್ರು ವರ್ಮ್ಸ್ ಇದ್ದರೆ ವಾರ್ಮ್ ವಾಟರಲ್ಲಿ ವಾಶ್ ಮಾಡೋದ್ರಿಂದ ಅದು ಹೋಗುತ್ತೆ. ಅದೇ ಅಡ್ವಾಂಟೇಜ್. ಆದರೆ ಡಿಸ್ಅಡ್ವಾಂಟೇಜ್, ವಾಟರ್ ಸೊಲ್ಯುಬಲ್ ವೈಟಮಿನ್ಸ್ ಆರ್ ಲಾಸ್ಟ್ ವೆನ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆ್ಯಂಡ್ ಆರ್ ಕಟ್ ಆ್ಯಂಡ್ ವಾಶ್ಡ್. ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಕಟ್ ಮಾಡಿ ವಾಶ್ ಮಾಡೋದ್ರಿಂದ ಅದರಲ್ಲಿರೋ ವಾಟರ್ ಸೊಲ್ಯುಬಲ್ ವೈಟಮಿನ್ಸ್, ಎಸ್ಪೆಷಲಿ ವೈಟಮಿನ್ ಸಿ, ವಾಟರ್ ಸೊಲ್ಯುಬಲ್ ವೈಟಮಿನ್ಸ್ ಯಾವುದು, ಬಿ ಆ್ಯಂಡ್ ಸಿ, ಅದು ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ವಾಷಿಂಗ್ ಫ್ಲೆಶ್ ಫುಡ್ ಪ್ರಾಡಕ್ಟ್ಸ್ ಹೆಲ್ಪ್ಸ್ ಟು ರಿಮೂವ್ ಬ್ಲಡ್, ಡರ್ಟ್ ಆ್ಯಂಡ್ ಅನ್ವಾಂಟೆಡ್ ಇಂಪ್ಯೂರಿಟೀಸ್. ಓವರಾಲ್ ಹೇಳಬೇಕಂದ್ರೆ ಕ್ಲೀನ್ ಮಾಡೋದ್ರಿಂದ ನಮಗೆ ಇನ್ಸೆಕ್ಟಿಸೈಡ್ಸ್ ಆಗಲಿ, ಕೆಮಿಕಲ್ಸ್ ಆಗಲಿ, ಡರ್ಟು ಏನಿದ್ರೂ ಈವನ್ ಸಮ್ ವರ್ಮ್ಸ್ ಅವೆಲ್ಲ ಕ್ಲೀನ್ ಮಾಡ್ಬೋದು. ನೆಕ್ಸ್ಟ್ ಒನ್ ಈಸ್ ವಿನ್ನೋಯಿಂಗ್. ಅಡ್ವಾಂಟೇಜಸ್ ಆಫ್ ದಿಸ್ ಈಸ್ ಲೆಸ್ ಕಾಸ್ಟ್ ಇನ್ ಪ್ರೊಡಕ್ಷನ್ ಆ್ಯಂಡ್ ದಿಸ್ ಮೆಥಡ್ ಡಸ್ ನಾಟ್ ರಿಕ್ವೈರ್ಸ್ ಅ ಹೈ ಲೆವೆಲ್ ಸ್ಕಿಲ್ ಬೇಕಾಗೇ ಇಲ್ಲ ಇದಕ್ಕೆ. ಡಿಸ್ಅಡ್ವಾಂಟೇಜ್, ಇಟ್ ನೀಡ್ಸ್ ಲಾರ್ಜ್ ಏರಿಯಾ ಆ್ಯಂಡ್ ಬಿಟ್ ಹೆವಿ ವಿಂಡ್. ದೊಡ್ಡ ಏರಿಯಾ ಬೇಕಾಗುತ್ತೆ ಮತ್ತು ವಿಂಡ್ ಬಂದಾಗ ಮಾತ್ರ ನಾವು ವಿನ್ನೋಯಿಂಗ್ ಅಂದರೆ ಈ ಥರ ಭತ್ತ ಎಲ್ಲ ಹಾರ್ವೆಸ್ಟ್ ಮಾಡಿ ಥ್ರೆಶಿಂಗ್ ಮಾಡಿರ್ತಾರಲ್ವ, ಗಾಳಿ ಬಂದಾಗ ಅದನ್ನು ತೂರ್ತಾರೆ, ಅಂದರೆ ನಮಗೆ ಗ್ರೇನ್ಸ್ ಮಾತ್ರ ಸಿಕ್ಕುತ್ತೆ. ಸೊ ಹೆವಿ ವಿಂಡ್ ಬೇಕು, ವಿಂಡ್ ಇದ್ದಾಗ ಮಾತ್ರ ಮಾಡಬೇಕಾಗುತ್ತೆ. ದ್ಯಾಟ್ ಈಸ್ ಒನ್ ಆಫ್ ದ ಡಿಸ್ಅಡ್ವಾಂಟೇಜ್. ಆ್ಯಂಡ್ ಸ್ವಲ್ಪ ಲಾರ್ಜ್ ಏರಿಯಾ ಬೇಕಾಗುತ್ತೆ. ಆ್ಯಂಡ್ ಇಟ್ ಡಸ್ ನಾಟ್ ರಿಮೂವ್ ಅನ್ವಾಂಟೆಡ್ ಹೆವಿ ಮಟೀರಿಯಲ್ಸ್ ಲೈಕ್ ಸ್ಟೋನ್ಸ್. ಏನಾರು ಸ್ಟೋನ್ಸು ಆ ಥರ ಹೆವಿ ಮಟೀರಿಯಲ್ಸ್ ಇದ್ದರೆ ಅದನ್ನು ಇದು ರಿಮೂವ್ ಮಾಡಲ್ಲ, ಓನ್ಲಿ ಲೈಟ್ ಮಟೀರಿಯಲ್ಸ್ ಮಾತ್ರ ರಿಮೂವ್ ಮಾಡುತ್ತೆ. ಇನ್ನು ಸೆಕೆಂಡರಿ ಪ್ರೊಸೆಸಿಂಗ್ ಮೆಥಡ್ಸನ್ನ ತಗೊಂಡ್ರೆ ಫರ್ಮೆಂಟೇಷನ್. ಇಲ್ಲಿ ಅಡ್ವಾಂಟೇಜಸ್ ಆಫ್ ಫರ್ಮೆಂಟೇಷನ್ ಆರ್ ಟೆಕ್ಸ್ಚರ್ ಆ್ಯಂಡ್ ಟೇಸ್ಟ್ ಈಸ್ ಇಟ್ ಈಸ್ ಇಂಪ್ರೂವ್ಡ್, quality of protein is improved, B vitamins are synthesized by microorganisms, and disadvantages like acidity of the product is increased. ನಾವು ಜಾಸ್ತಿ ಫರ್ಮೆಂಟ್ ಮಾಡಿದರೆ ಏನಾಗುತ್ತೆ, acidity ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್, ಅನ್ವಾಂಟೆಡ್ ಮೈಕ್ರೋಆರ್ಗನಿಸಮ್ಸ್ ಕ್ಯಾನ್ ಡೆವಲಪ್ ಆ್ಯಂಡ್ ದೇ ಬ್ರಿಂಗ್ ಅಬೌಟ್ ದ ಸ್ಪಾಯ್ಲೇಜ್ ಆಫ್ ದಿ ಫುಡ್. ಸೊ ಅಷ್ಟೇ ಫರ್ಮೆಂಟೇಷನ್ ಮಾಡಬೇಕಾಗುತ್ತೆ. ಒಂದು ಸ್ವಲ್ಪ ಓವರ್ ಫರ್ಮೆಂಟೇಷನ್ ಆದರೂ ಕೂಡ ಫುಡ್ಡು ಸ್ಪಾಯ್ಲ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಅಬೌಟ್ ಬಾಯ್ಲಿಂಗ್, ಸಿ ಇಟ್ ಈಸ್ ದ ಮೋಸ್ಟ್ ಸಿಂಪಲ್ ಮೆಥಡ್ ಆ್ಯಂಡ್ ಇಟ್ ಈಸ್ ದ ಅಡ್ವಾಂಟೇಜಸ್ ಆಫ್ ಬಾಯ್ಲಿಂಗ್ ಆರ್ ಮೋಸ್ಟ್ ಸಿಂಪಲ್ ಮೆಥಡ್ ಇಟ್ ಈಸ್, ಆ್ಯಂಡ್ ಇಟ್ ಈಸ್ ಹಿಯರ್ ದ soluble starches can be removed by boiling, and uniform cooking can be done by boiling. And also it is very much easier if we boil the food and eat, easier to digest the food. Disadvantages are of course loss of nutrients will be there, loss of color will be there, and boiling it takes some time consuming. Pressure cooking, the advantages of pressure cooking, it takes very less time to cook and fuel is saved, nutrients or flavors loss may be very less, and it requires less attention. ಬಾಯ್ಲಿಂಗ್ ಥರ ಆಗಲ್ಲ ಇದು, ಸ್ವಲ್ಪ ಕುಕ್ಕರ್ ಇಟ್ಬಿಟ್ಟು ಬಂದರೆ ಆಯಿತು, 3 ವಿಸಿಲ್ ಹಾಕು, ಆಫ್ ಮಾಡು ಅಷ್ಟೇ. ಬಟ್ ಇಟ್ ಆಲ್ಸೋ ಹ್ಯಾಸ್ ಸಮ್ ಡಿಸ್ಅಡ್ವಾಂಟೇಜಸ್ ಲೈಕ್ ದೇರ್ ಮೇ ಬಿ ಮಿಕ್ಸಿಂಗ್ ಆಫ್ ಫ್ಲೇವರ್ಸ್, ಒನ್ ಆರ್ ದ ಅದರ್ ಫ್ಲೇವರ್ಸ್ ಮಿಕ್ಸ್ ಆಗಿಬಿಡುತ್ತೆ, ಇದರದೇ ಫ್ಲೇವರ್ ಅಂತ ಗೊತ್ತಾಗಲ್ಲ. ಆ್ಯಂಡ್ ಫುಡ್ ಮೇ ಬಿ ಅನ್ಡಿಸೈರಬಲಿ ಸಾಫ್ಟ್, ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್ ತುಂಬ ಸಾಫ್ಟ್ ಆಗಿಬಿಡುತ್ತೆ. ಆ್ಯಂಡ್ ನಾಲೆಜ್ ಆಫ್ ಯೂಸಿಂಗ್ ಇಕ್ವಿಪ್ಮೆಂಟ್ ಈಸ್ ರಿಕ್ವೈರ್ಡ್. ಸುಮ್ಮನೆ ನಾನು ಪ್ರೆಷರ್ ಕುಕ್ಕರ್ ಇಡ್ತೀನಿ ಅಂತಲ್ಲ, ಒನ್ ಶುಡ್ ನೋ ಹೌ ಟು ಯೂಸ್ ದ equipment. Okay, grilling. Advantages of grilling is it is a quick method of cooking, less or no fat is required, and flavor is improved by grilling. Disadvantage is constant attention is required to prevent charring. ಅಂದರೆ ಯಾವಾಗಲೂ ನಾವು ಅದನ್ನು ನೋಡ್ತಾ ಇರಬೇಕು ಮತ್ತು ಲಿಫ್ಟ್ ಮಾಡಿ ಇಡಬೇಕಾಗತ್ತೆ ಫುಡ್ ಮಟೀರಿಯಲ್ನ ಗ್ರಿಲ್ ಮಾಡುವಾಗ.
Frying, the advantages of frying are the taste is improved along with the texture, and it increases the calorific value, and means rich source of calorie. Fasted method of cooking. Disadvantages, sometimes the food may become oily. ತುಂಬ ಆಯಿಲ್ ಆಗಿಬಿಡುತ್ತೆ. ಕರೆಕ್ಟ್ ಸ್ಟೇಜಲ್ಲಿ ನಾವು ಫ್ರೈ ಮಾಡಿಲ್ಲ ಅಂದರೆ sometimes the food become very oily, and of course more attention is required while cooking. Fried food takes long time to digest. And microwave cooking, the advantages of microwave cooking are food gets cooked uniformly and prevents natural color of vegetables and fruits. No fat or low fat cooking can be made. Both time and energy can be saved. ಟೈಮು ಸೇವ್ ಆಗುತ್ತೆ, ಇಲ್ಲಿ ಎನರ್ಜಿ ಕೂಡ ಸೇವ್ ಆಗುತ್ತೆ. ಡಿಸ್ಅಡ್ವಾಂಟೇಜಸ್ ಏನಪ್ಪ ಮೈಕ್ರೋವೇವ್ ಕುಕ್ಕಿಂಗಲ್ಲಿ? ಇಟ್ ಈಸ್ ನಾಟ್ ಪಾಸಿಬಲ್ ಟು ಮೇಕ್ ತಂದೂರಿ ರೋಟಿ ಇನ್ ಇಟ್. ಎಲ್ಲ ಥರ ಪ್ರಾಡಕ್ಟು ನಾನು ಮೈಕ್ರೋವೇವ್ ಕುಕ್ಕಿಂಗಲ್ಲೇ ಮಾಡ್ತೀನಿ ಅಂತ ಅನ್ನೋಕ್ಕಾಗಲ್ಲ. ಸಮ್ ಫುಡ್ ರೆಸಿಪೀಸ್ ಕ್ಯಾನ್ ಬಿ ಡನ್ ಇನ್ ದ ಮೈಕ್ರೋವೇವ್ ಕುಕ್ಕಿಂಗ್, ಲೈಕ್ ತಂದೂರಿ ಐಟಮ್ಸ್ ಏನಾರು ಮಾಡಬೇಕು ಅಂದರೆ. ಇಟ್ ಮೇ ನಾಟ್ ಗಿವ್ ಚಾನ್ಸ್ ಆಫ್ ಬ್ಲೆಂಡಿಂಗ್ ಫ್ಲೇವರ್ಸ್ ಆ್ಯಸ್ ಇನ್ ಕನ್ವೆನ್ಷನಲ್ ಮೆಥಡ್ಸ್. ಕನ್ವೆನ್ಷನಲ್ ಮೆಥಡ್ಸಲ್ಲಿ ನಾವೇನಾದ್ರು ಫ್ಲೇವರ್ಸ್ನ ಬ್ಲೆಂಡ್ ಮಾಡಬೇಕು ಅಂದರೆ ಮೈಕ್ರೋವೇವ್ ಕುಕ್ಕಿಂಗಲ್ಲಿ ಅದು ಆಗಲ್ಲ. ಆ್ಯಂಡ್ ದ್ಯಾಟ್ ಈಸ್ ದ ಡಿಸ್ಅಡ್ವಾಂಟೇಜ್ ಆಫ್ ಮೈಕ್ರೋವೇವ್ ಕುಕ್ಕಿಂಗ್. ಇನ್ ಟರ್ಷರಿ ಪ್ರೊಸೆಸಿಂಗಲ್ಲಿ ಅಡ್ವಾಂಟೇಜಸ್ ಏನು? ರೆಡಿ ಟು ಈಟ್ ಫುಡ್ಸ್ ಸಿಗುತ್ತೆ, ಆ್ಯಂಡ್ ರೆಡಿ ಟು ಸರ್ವ್ ಫುಡ್ಸ್ ಕೂಡ ಸಿಗುತ್ತೆ. ಈ ಟರ್ಷರಿ ಪ್ರೊಸೆಸಿಂಗ್ ಅಂದರೆ ಟೈಮೇ ಸೇವ್ ಆಗುತ್ತೆ, ಎನರ್ಜಿ ಮತ್ತು ಫ್ಯೂಲ್ ಕೂಡ ಸೇವ್ ಆಗುತ್ತೆ. ಡಿಸ್ಅಡ್ವಾಂಟೇಜಸ್ ಅಂದರೆ ದೇ ಮೇ ಕಂಟೈನ್ ಸಮ್ ಪ್ರಿಸರ್ವೇಟಿವ್ಸ್. ಅಫ್ಕೋರ್ಸ್ ಈಗ ನಾವು ರೆಡಿ ಟು ಈಟ್ ಫುಡ್ಸು ಟು ದ ಕನ್ಸ್ಯೂಮರ್ ಕೊಡ್ತೀವಿ ಅಂದರೆ ಅದು ಶೆಲ್ಫ್ ಲೈಫ್ ಇನ್ಕ್ರೀಸ್ ಮಾಡೋದಕ್ಕೆ ಸಮ್ ಪ್ರಿಸರ್ವೇಟಿವ್ ಅದನ್ನು ಹಾಕಲೇಬೇಕಾಗತ್ತೆ. ಆ್ಯಂಡ್ ಅಫ್ಕೋರ್ಸ್ ಮೋರ್ ಓವರ್ ಇಟ್ ಈಸ್ ಕಾಸ್ಟ್ಲಿ ಆಲ್ಸೋ. ಓಕೆ, these are the few advantages and disadvantages of the food processing methods. On all summary ಹೇಳಬೇಕಂದ್ರೆ there are 3 types of processing methods, namely primary, secondary and tertiary methods. All 3 types have their own advantages and disadvantages. ಎಲ್ಲ ಡಿಸ್ಅಡ್ವಾಂಟೇಜಸ್ ಇದೆ ಅಂತ ನಾವು ಪ್ರೊಸೆಸಿಂಗ್ ಮಾಡೋದನ್ನು ಬಿಡೋಕ್ಕೆ ಆಗಲ್ಲ, ಎಲ್ಲ ಅಡ್ವಾಂಟೇಜಸ್ ಇದೆ ಅಂತ ಎಲ್ಲನೂ ಮಾಡೋಕ್ಕೂ ಆಗಲ್ಲ. ಸೊ ದೀಸ್ ಆರ್ ಸಮ್ ಆಫ್ ದಿ ರೆಫರೆನ್ಸಸ್ ವಿಚ್ ಐ ಹ್ಯಾವ್ used. Even I have referred the Wikipedia also. Thank you.